ಕಾಂಗ್ರೆಸ್ನಲ್ಲಾಗ್ತಿರುವಂತಹ ಕೆಲವೊಂದಿಷ್ಟು ಡೆವಲಪ್ಮೆಂಟು ನಿಜ ಕೈನಲ್ಲಿ ಒಂದು ರೀತಿಯಾಗಿ ತಳಮಳ ಸೃಷ್ಟಿಯಾಗಿದೆ. ಈಗ DCM DK ಶಿವಕುಮಾರ್ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ, ಜೊತೆಗೆ ಆಕ್ಟಿವ್ ಕೂಡ ಆಗಿದ್ದಾರೆ. ಈಗಷ್ಟೇ ಹೈಕಮಾಂಡ್ ನಾಯಕರ ಬಳಿ DCM DK ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಮಾಡಿತ್ತಲ್ಲ ಒಂದು ಗುಂಪು, ಈಗ ಅದಕ್ಕೆ ತಿರುಗೇಟು ಅನ್ನುವಂತೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದಕ್ಕೂ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್ ಹಂಗೆ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್. ಸ್ವಪಕ್ಷೀಯ ರಾಜಕೀಯ ಎದುರಾಳಿಗಳಿಗೆ ಕನಕಪುರ ಬಂಡೆ ಟಕ್ಕರ್ ಕೊಡ್ತಾ ಇರೋದು, ಮತ್ತೊಂದು ಕಡೆ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ತಾ ಇರೋದು. ಹಿರಿಯ ಸಚಿವರೆಲ್ಲರೂ ಸೇರ್ಕೊಂಡು ಹೈಕಮಾಂಡ್ ನಾಯಕರ ಬಳಿ DK ಶಿವಕುಮಾರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಪರೋಕ್ಷವಾಗಿ ಈಗ ಟಕ್ಕರ್ ಕೊಡ್ತಾ ಇರೋದು DCM DK ಶಿವಕುಮಾರ್. DCM DK ಶಿವಕುಮಾರ್ಗೆ ಕಾರ್ಯಭಾರ ಹೆಚ್ಚಾಗಿದೆ, ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ವಿಪಕ್ಷ ಸ್ಥಾನದಲ್ಲಿದ್ದಾಗ ಅವರು ಪಕ್ಷ ಸಂಘಟನೆಯನ್ನ ಚೆನ್ನಾಗಿ ಮಾಡ್ತಾ ಇದ್ರು, ಚೆನ್ನಾಗಿ ಆಗ್ತಾ ಇತ್ತು. ಪ್ರಸ್ತುತ ಈಗ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ರು ಸಚಿವರು. ಈಗ ಈ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ DCM DK ಶಿವಕುಮಾರ್ ಅವರು ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ದವರು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ದೂರು ಸಲ್ಲಿಕೆ ಆಗ್ತಾ ಇದ್ದಂತೆ ಸಂಘಟನೆಯತ್ತ DCM DK ಶಿವಕುಮಾರ್ ಚಿತ್ತವನ್ನ ಹರಿಸಿದ್ದಾರೆ. ಸ್ಥಳೀಯ ಚುನಾವಣೆ ನಡೆಯೋದಕ್ಕಿದೆ, ಅದಕ್ಕೆ ಪೂರ್ವ ತಯಾರಿಯ ಸಭೆಯನ್ನು ನಡೆಸ್ತಾ ಇದ್ದಾರೆ ಬಂಡೆ. ವಿಧಾನಸಭಾ ಲೋಕಸಭಾ ಅಪರಾಜಿತ ಅಭ್ಯರ್ಥಿಗಳು ಸಂಯೋಜಕರ ಸಭೆ ಮಾಡ್ತಾ ಇದ್ದಾರೆ. ಆಮೇಲೆ ಮುಂದೆಯೂ ಶಾಸಕರು ಸಚಿವರ ಸಭೆ ನಡೆಸೋದಕ್ಕೂ ಕೂಡ DK ಶಿವಕುಮಾರ್ ಅವರು ಚಿಂತನೆ ಮಾಡ್ತಾ ಇದ್ದಾರೆ, ಅಂದ್ರೆ ಆಕ್ಟಿವ್ ಆಗಿದ್ದಾರೆ ಅಂತ. ಮಾರ್ಚ್ 23ನೇ ತಾರೀಕು ಕಾರ್ಯಕರ್ತರ ಸಭೆ ನಡೆಸೋದಕ್ಕೆ DCM DK ಶಿವಕುಮಾರ್ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ. ಪಕ್ಷ ಸಂಘಟನೆಯತ್ತ ಗಮನ ಹರಿಸಿ SC ST ಸಚಿವರಿಗೆ ತಿರುಗೇಟನ್ನ ಕೊಡೋದಕ್ಕೆ, ಅಂದ್ರೆ ದೂರು ಕೊಟ್ಟವರಲ್ಲ ಅವರು ಕೂಡ. ಹೈಕಮಾಂಡ್ಗೂ ಕೂಡ ಏನು ಕೆಲಸ ಮಾಡಿದ್ದೀನಿ ಅಂತೇಳಿ ಒಂದು ರಿಪೋರ್ಟ್ ಕೊಡ್ತಾರಂತೆ ಇವರು, ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಗೆ ಹೋಗೋ ಮುನ್ನ ಮ್ಯಾರಥಾನ್ ಮೀಟಿಂಗನ್ನು ಮಾಡಿದ್ರು DCM DK ಶಿವಕುಮಾರ್. ಅಂದರೆ ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತು ಅಂತಂದರೆ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ತಂತ್ರಗಾರಿಕೆಯನ್ನು DCM DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಮುಂದಾಗ್ತಾ ಇರೋದು DCM DK ಶಿವಕುಮಾರ್ ಅವರು, ವರ್ಕೌಟ್ ಆಗುತ್ತಾ ಇದೆಲ್ಲ ಅಂತ? ಶರತ್, ನಿನ್ನೆ ಕೂಡ ಮ್ಯಾರಥಾನ್ ಸಭೆಯನ್ನ DK ಶಿವಕುಮಾರ್ ಮಾಡಿರುವಂತಹದ್ದು. ಪ್ರಮುಖವಾಗಿ ಇವತ್ತು ಅವರು ಏನು ದೆಹಲಿಗೆ ತೆರಳಬೇಕಿತ್ತು, ತೆರಳೋದಕ್ಕೆ ಮುನ್ನ ಒಂದಿಷ್ಟು ಕೋಆರ್ಡಿನೇಟರ್ಗಳು, ಪರಾರ್ಜಿತ ಅಭ್ಯರ್ಥಿಗಳ ಜೊತೆ ನಿನ್ನೆ ಸುದೀರ್ಘ ಸಭೆಯನ್ನ ಮಾಡಿದ್ದಾರೆ. ಈ ಸಭೆಗೂ ಒಂದು ಇನ್ನರ್ಸ್ ಇದೆ ಅನ್ನುವಂತಹ ವಿಚಾರ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿದೆ. ಯಾವಾಗ ದಲಿತ ಸಚಿವರುಗಳು, ಬೇರೆ ಬೇರೆ ಸಚಿವರುಗಳು ದೆಹಲಿಗೆ ಹೋದ್ರು, ಹೈಕಮಾಂಡ್ಗೆ ಒಂದು ದೂರನ್ನ ಕೊಟ್ಟರು, DK ಶಿವಕುಮಾರ್ ಅವರಿಗೆ ಖಾತೆಗಳು ಜಾಸ್ತಿ ಆಗಿದೆ, ಕಾರ್ಯಭಾರ ಜಾಸ್ತಿ ಆಗಿದೆ, ನೀರಾವರಿ, ನಗರಾಭಿವೃದ್ಧಿ, ಹೀಗೆ ಅನೇಕ ಖಾತೆಗಳು, DCM ಖಾತೆ, KPCC ಎಲ್ಲವನ್ನೂ ಕೂಡ ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ಪಕ್ಷ ಸಂಘಟನೆಯಲ್ಲಿ ಅವರಿಗೆ ಆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗೋದು ಕಷ್ಟ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ವಿವರವನ್ನ ಹೈಕಮಾಂಡ್ಗೆ ತಿಳಿಸಿದ್ರು ಅನ್ನುವಂಥ ಮಾಹಿತಿ. ಆದ್ರೆ ಅದೆಲ್ಲವನ್ನೂ ಕೂಡ ಮೀರಿ, ಅಂದ್ರೆ ಯಾವ್ಯಾವ ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಅವೆಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತಹದನ್ನ ತೋರಿಸೋದಿಕ್ಕೆ ಇದೀಗ ನಿನ್ನೆ ಮ್ಯಾರಥಾನ್ ಸಭೆ ಮಾಡಿದ್ರು ಅನ್ನುವಂತಹದ್ದು ಕೇಳಿ ಬರ್ತಾ ಇರುವಂತ ಮಾತು. ಪ್ರಮುಖವಾಗಿ ಇವತ್ತು ಏನ್ ದೆಹಲಿಗೆ ಹೋಗ್ಬೇಕಿತ್ತು, ದೆಹಲಿಗೆ ಹೋಗೋದಕ್ಕೆ ಮುನ್ನ ಒಂದಿಷ್ಟು ಪದಾಧಿಕಾರಿಗಳ ಪಟ್ಟಿ, ಜೊತೆಗೆ ಸಭೆಯಲ್ಲಿ ಏನೆಲ್ಲ ಆಯ್ತು, ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಹೊತ್ತು ಕೊಡಲಾಗ್ತಿದೆ ಅನ್ನುವಂತಹ ವಿವರವನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೂ ಕೂಡ ಅವರು ತಯಾರಿ ಮಾಡಿಕೊಂಡೇ ಹೋಗಿದ್ದಾರೆ ಅನ್ನುವಂತಹದ್ದು. ಒಂದು ಇರುವಂತಹ ಸಚಿವ ಸಂಪುಟ ಪುನರ್ರಚನೆ, ಅಂದ್ರೆ ದೆಹಲಿಗೆ ಹೋಗಿದ್ದಂತಹ ವಿಚಾರಗಳಲ್ಲಿ ಪುನರ್ರಚನೆ ವಿಚಾರ ಆಗಿರಬಹುದು, ಸದ್ಯ ಪಕ್ಷದಲ್ಲಿ ನಡೀತಾ ಇರುವಂತಹ ಆಂತರಿಕ ಒಳಜಗಳಗಳೇನಿದೆ ಅದೆಲ್ಲ ಆಗಿರಬಹುದು, ಅದೆಲ್ಲದರ ಜೊತೆಗೆ ಪಕ್ಷ ಸಂಘಟನೆಗೆ DKಶಿ ಒತ್ತು ಕೊಟ್ಟಿದ್ದಾರೆ ಅನ್ನುವಂತಹದ್ದನ್ನ ಹೈಕಮಾಂಡ್ ಮುಂದೆ ತೋರಿಸೋದಕ್ಕೂ ಕೂಡ ಇವೆಲ್ಲ ತಯಾರಿ ನಡೆದಿದೆ ಅನ್ನುವಂತಹದ್ದು. ಹಾಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಾರೆ ಅನ್ನುವಂತಹ ಮಾಹಿತಿ, ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇದು ಕೇವಲ ಪದಾಧಿಕಾರಿಗಳ ಅಥವಾ ಕೋಆರ್ಡಿನೇಟರ್ಗಳ ಸಭೆ ಮಾತ್ರ ಇಲ್ಲ, ಮುಂದೆ ಶಾಸಕರುಗಳು, ಸಚಿವರುಗಳನ್ನು ಕೂಡ ಕರೆದು ಸಭೆಯನ್ನ ಮಾಡ್ತೀವಿ ಪಕ್ಷ ಸಂಘಟನೆ ವಿಚಾರದಲ್ಲಿ. ಜೊತೆಗೆ ಮಾರ್ಚ್ 23 ಅಥವಾ 25ರ ನಂತರದಲ್ಲಿ ಕಾರ್ಯಕರ್ತರ ಸಭೆಗಳು
ರೋಡ್ ಶೋಗಳನ್ನು ಕೂಡ ನಾವು ಬಹಿರಂಗ ಸಮಾವೇಶಗಳನ್ನು ಕೂಡ ಮಾಡೋದಿಕ್ಕೆ ರೆಡಿ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನ ವರಿಷ್ಠರ ಮುಂದೆ ಇಡ್ತಾರೆ ಡಿಕೆಶಿ. ಹಾಗಾಗಿಯೇ ಎಲ್ಲ ತಯಾರಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು ಶರತ್. ಹಾಗಾಗಿ ಹೈಕಮಾಂಡ್ ಅಂದ್ರೆ ಇವತ್ತು ಏನು ಬೆಳಗ್ಗೆ 7 ಗಂಟೆಗೆ ತೆರಳಿದ್ದಾರೆ ದೆಹಲಿಗೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ತಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತಾರೆ ಅನ್ನುವಂತಹದ್ದು. ಭೇಟಿ ಬಳಿಕ ಯಾವೆಲ್ಲ ವಿಚಾರ ಪ್ರಸ್ತಾಪ ಆಯಿತು ಅನ್ನುವಂತಹದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.